ಒಂದು ಬೆಸ್ಟ್ ವೆಯ್ಟ್ ಲಾಸ್ ಫಾರ್ಮುಲಾ ತೊಗೊಂಬಂದಿದ್ದೀನಿ. ಸೊ ಈ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದರೆ ಆರಾಮಾಗಿ 10 kg ಈಸಿಯಾಗಿ ಕರಗಿಸ್ಬೋದು. ಇನ್ನೊಂದು ಏನಂತೀರಾ, ಅದೇನು ಅಂತೀರಾ ನೀವು ಹೆಂಗೆ ಅಂತ ಹೇಳ್ತೀರಾ, ಬಟ್ ಇದನ್ನ ಆಲ್ರೆಡಿ ಒಬ್ಬ ಸೆಲೆಬ್ರಿಟಿದು ವೆಯ್ಟ್ ರೆಡ್ಯೂಸ್ ಮಾಡಿದ್ದಾರೆ. ಇದನ್ನ ಯೂಸ್ ಮಾಡಿ ಭಾಳ ಟೆನ್ಷನ್ ಇಲ್ಲ, ಭಾಳ ಹಿಂಗೆ ಕ್ರ್ಯಾಶ್ ಡಯಟ್ ಮಾಡ್ಬೇಕಂತಿಲ್ಲ, ಆ ಡಯಟು ಈ ಡಯಟ್ ಅನ್ನೋಂಗಿಲ್ಲ. ಎಲ್ಲನೂ ತಿನ್ಬೋದು, ಎಲ್ಲ ತಿಂದು ಆರಾಮಾಗಿ ನಮ್ಮ ಅನುಕೂಲ ಹೆಂಗಿರುತ್ತೆ ಹಂಗೆ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಯಾವುದಿದು ವೆಯ್ಟ್ ಲಾಸು, ಯಾರು ಇದನ್ನು ಮಾಡಿದರು ಅಂತ ಹೇಳ್ತೀನಿ ನೋಡಿ. ಇದು ಒಂದು 21-21 ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಹೇಳಿ, ಅಥವಾ ವೆಯ್ಟ್ ಲಾಸ್ ವೆಲ್ನೆಸ್ ಚಾಲೆಂಜ್ ಅಂತಲೂ ಯೂಸ್ ಮಾಡ್ತಾರೆ. ಕಪಿಲ್ ಶರ್ಮಾ ಅಂತಿದ್ದಾರೆ ಹಿಂದಿ ಒಳಗೆ. ಸೊ ಅವರೇನು ಕಾಮಿಡಿ ಸ್ಟಾರ್ ಅಂಥೇಳಿ. ಸೊ ಅವರು ಈ ಫಾರ್ಮುಲಾನ ಏನು ಇನ್ಸ್ಟ್ರಕ್ಟ್ ಮಾಡಿಕೊಂಡ್ರು ಅಂದರೆ, ಅವರು ಏನು ಟ್ರೈನರ್ ಇರ್ತಾರೆ, ಯೋಗೇಶ್ ಭಟ್ರಾಜ್ ಅಂತೇಳಿ ಅವ್ರು ಟ್ರೈನರ್ ಇದ್ದಾರೆ. ಸೊ ಇವ್ರಿಗೆ ಹೇಳ್ಕೊಟ್ಟಿದ್ದು. ಸೊ ಇದರಿಂದ ಏನಾಗುತ್ತೆ, ಅವರು ಈಸಿಯಾಗಿ ಈಗ ಬ್ಯುಸಿ ಶೆಡ್ಯೂಲು ಅಥವಾ ಯಾವುದೇ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಲ್ಲ, ಎಷ್ಟೇ ಮೋಟಿವೇಟ್ ಆದ್ರೂ ನಮಗೆ ಆ ಲೈನಿಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಈ ವೆಯ್ಟ್ ಲಾಸ್ ಚಾಲೆಂಜ್ ಏನಿದೆಯಲ್ಲ, 21-21-21 ಚಾಲೆಂಜ್ ಭಾಳ ಈಸಿಯಾಗಿ ಆರಾಮಾಗಿ ಗೊತ್ತೇ ಆಗಲ್ಲ ನಾವು ಮಾಡಕತ್ತೀವಿ ಅಂಥೇಳಿ. ಸೊ ಅಷ್ಟು ಈಸಿಯಾಗಿ ವೆಯ್ಟ್ ಲಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕಂಪಲ್ಸರಿ ಹಿಂಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ ಏನಿರೋದಿಲ್ಲ ಇದ್ರಾಗ. ಸೊ ಏನೇನು ಮಾಡೋದು ಎಂಥದ್ದು ಮಾಡೋದು ಅಂತ ಹೇಳ್ತೀನಿ ಫಸ್ಟು. ಸೊ ಫಸ್ಟು 21-21-21 ಅಂದರೆ 21 ಡೇಸ್. ಓಕೆ, ಈ 21 ಡೇಸ್ದು 3 ಸೆಟ್ ಅಂದಂಗೆ. ಸೊ ಫಸ್ಟ್ 21 ಡೇಸ್ಗೆ ನಾವು ಫಸ್ಟ್ ಫೇಸ್ 1 ಅಂತ ಕರಿಬೋದು, ಅಥವಾ ಒಂದು 21 ಡೇಸ್. ಆ 21 ಡೇಸ್ ಒಳಗೆ ಏನು ಮಾಡಬೇಕು ಅಂತಂದರೆ, ಓಕೆ, ಫಸ್ಟು ನಾವು ಮೂಮೆಂಟ್ ಮಾಡೋದು. ಇವಾಗ ಎಷ್ಟೇ ಬ್ಯುಸಿ ಇದೀವಿ ಅಂದರೂ ಒಂದು ಮಿನಿಮಮ್ ಅರ್ಧ ತಾಸಾದರೂ ವಾಕ್ ಮಾಡಬೇಕು ಅಷ್ಟೇ. ಅಟ್ಲೀಸ್ಟ್ ಅರ್ಧ ತಾಸು ವಾಕ್ ಮಾಡಬೇಕು. ಅಟ್ಲೀಸ್ಟ್ ಮನೇನ ಕೆಲಸ ಮಾಡ್ಕೋಬೇಕು. ಈಗ ನಾವು ಹೆಣ್ಮಕ್ಳಾದರೆ ಮನೆ ಒರೆಸ್ತಿರ್ತೀವಿ, ಅದನ್ನು ಸ್ಟಿಕ್ಕಿಂದ ಒರೆಸ್ತಿರ್ತೀವಿ. ಸೊ ಕೈಯಲ್ಲಿ ಬಟ್ಟೆ ಹಿಂಡಿ ಅದಕ್ಕೆ ಒರೆಸೋದು, ಅಥವಾ ಈಗ ಕಸ ಗುಡಿಸ್ತಿರ್ತೀವಿ, ಸೊ ಅದನ್ನು ಕುಂತು ಕಸ ಗುಡಿಸೋದು. ಈ ಥರ ಮನೆಯಲ್ಲಿ ನಾವು ಮಾಡಿದರೆ ಇದನ್ನು ಅರ್ಧ ತಾಸು ಮಿನಿಮಮ್ ಈ ಥರ ಮನೆ ಆ್ಯಕ್ಟಿವಿಟಿಗಳನ್ನು ಇನ್ಕ್ರೀಸ್ ಮಾಡ್ಕೋದು, ಮೂಮೆಂಟ್ನ ಹೆಚ್ಚು ಮಾಡ್ಕೊಳ್ಳೋದು. ಸೊ ಊಟ ಮಾಡಿದ್ಮೇಲೆ ಒಂದು 5 ನಿಮಿಷ ಅಡ್ಡಾಡೋದು, ಟಿಫನ್ ಆದಮೇಲೆ 5 ನಿಮಿಷ ಅಡ್ಡಾಡೋದು, ನೀವು ಕುಂತಿದ್ದು ಒಂದೇ ಕಡೆ 1 ತಾಸು ಕೂತಿದ್ದೀವಿ, 2 ತಾಸು ಕೂತ್ಸೋ ಒಂದು 5 ನಿಮಿಷ ಅಡ್ಡಾಡೋದು. ಈ ಥರ ಒಟ್ಟಿನಲ್ಲಿ ಮೂಮೆಂಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಒಟ್ಟಿನಲ್ಲಿ ಅಡ್ಡಾಡ್ತಾ ಇರೋದು, ಯಾವಾಗಲೂ ಒಂದೇ ಕಡೆ ಕುಂದ್ರೋಂಗಿಲ್ಲ, ಒಂದೇ ಕೆಲಸ ಮಾಡೋಂಗಿಲ್ಲ. ಓಕೆ, ಎಲ್ಲ ಥರನೂ ಮಾಡ್ಕೋತಾ ಇರೋದು. ಸೊ ಅಟ್ಲೀಸ್ಟ್ ಅರ್ಧ ತಾಸು ವಾಕಿಂಗ್ ಮಾಡಬೇಕು. ಅಟ್ಲೀಸ್ಟ್ ನಾವು ಟೀಚರ್ಸ್ ಮಾಡಿಸ್ತಿದ್ರಲ್ಲ ಪ್ರೈಮರಿಲೆಲ್ಲ, 1 2 3 4 ಅಂತೇಳಿ. ಸೊ ಆ ಎಕ್ಸಸೈಸು ಮಾಡಲೇಬೇಕು. ಅಟ್ಲೀಸ್ಟ್ PT ಸ್ಟೈಲ್ ಎಕ್ಸಸೈಸ್ ಅಂತೇಳಿ ಸ್ಲೋವಾಗಿ ಈಸಿ. ಏನು ಜಿಮ್ಮಿಗೆ ಹೋಗ್ಬೇಕಂತೇನಿಲ್ಲ. ಓಕೆ, ಇದೇ ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ಮಾಡಬೇಕಂತಿಲ್ಲ, ರನ್ನಿಂಗೇ ಮಾಡಬೇಕಂತೇನಿಲ್ಲ. ಬಟ್ ಏನಂದರೆ ಒಟ್ಟಿನಲ್ಲಿ 21 ಮಿನಿಟ್ಸ್ ಅಟ್ಲೀಸ್ಟ್ ಆ ಚಿಕ್ಕ ಎಕ್ಸಸೈಸ್ ಮಾಡಬೇಕು. ಒಂದು 20 ನಿಮಿಷ ಮತ್ತು ಒಂದು 21 ನಿಮಿಷ ವಾಕಿಂಗ್ ಮಾಡಬೇಕು. ಇದು ಡೈಲಿ ಒಂದು 21 ದಿನ ಅಷ್ಟೇ ಮಾಡೋದು ಇದನ್ನು. ಸೊ ಇವಾಗ ಇದನ್ನು ಮಾಡ್ತಾ ಏನು ಮಾಡ್ಕೋತಿರೋದು. ಯಾವಾಗ ಅದು ಈಗ ಬೆಳಗ್ಗೆನೇ ಮಾಡ್ಬೇಕಂತೇನಿಲ್ಲ, ರಾತ್ರಿನೂ ಮಾಡ್ಬೇಕಂತೇನಿಲ್ಲ. ಸೊ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಅಲ್ಲೇ ಮನೆಯಲ್ಲಾದರೂ ಮಾಡಬೇಕು. ಎಲ್ಲಾದರೂ ನಾವೆಲ್ಲಿರ್ತೀವೋ ಆ ಪ್ಲೇಸಲ್ಲಿ ಅಟ್ಲೀಸ್ಟ್ ಮನೆಯಲ್ಲಾದರೂ ರೌಂಡ್ ಮಾಡ್ಕೋತಾ ಒಂದು 21 ಮಿನಿಟ್ಸ್ ನಿಂದಿರ್ಲಾರ್ದೆ ವಾಕ್ ಮಾಡಬೇಕು. ಓಕೆ, ಸ್ಲೋ ಆಗಿಯಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಮಾಡಬೇಕು. ದೆನ್ 21 ಮಿನಿಟ್ಸ್ ಎಕ್ಸಸೈಸ್ ಮಾಡೋದು. ಅಟ್ಲೀಸ್ಟ್ PT ಸ್ಟೈಲ್ ಅಂದರೆ ಸ್ಕೂಲ್ಗಳಲ್ಲೆಲ್ಲ ಕಲಿಸ್ತಿದ್ರವಲ್ಲ ಆ ಥರ ಎಕ್ಸಸೈಸ್ ಆದರೂ ಮಾಡ್ಬೋದು. ಸೊ ಇದು ಫಸ್ಟ್ 21 ಡೇಸ್ ಮೂವ್ಮೆಂಟ್ ಮಾಡ್ಕೋತಾ ಇರೋದು. ಈ ಸೆಕೆಂಡ್ ಅಂತೂ ಫುಲ್ ಈಸಿ ಇರ್ತದೆ. ಸೊ ಸೆಕೆಂಡ್ ಫೇಸ್ ಯಾವಾಗ, ಈಗ ಸೆಕೆಂಡ್ 21, ಈಗ 21 ಡೇಸ್ ಮುಗಿದ ಮೇಲೆ 22 ಇಂದ ಸ್ಟಾರ್ಟ್ ಆಗುತ್ತಾ 42 ಡೇಸ್ ತನಕ ಡಯಟ್ ಒಳಗೆ ಮೇಂಟೈನ್ ಮಾಡೋದು. ಡಯಟ್ ಒಳಗೆ ಏನಂತಂದರೆ, ಸೊ ಈಗ ನಾವು ಪೋರ್ಷನ್ ಕಂಟ್ರೋಲ್ ಮಾಡೋದು. ಈಗ 2 ಚಪಾತಿ ತಿಂದರೆ 1 ಚಪಾತಿ ತಿನ್ನೋದು. ಸೊ ನಮ್ಗೆ ಗೊತ್ತಾಗಿರುತ್ತೆ. ಸೊ ನಾವು ಆಲ್ರೆಡಿ ವಾಕ್ ಮಾಡ್ತಾ ಇರ್ತೀವಿ, 2 ಚಪಾತಿ ತಿನ್ನೋಲ್ಲ, 1 ಚಪಾತಿ ತಿನ್ನೋದು. ದೆನ್ ಏನಂದರೆ, ಈಗ ಚಾಯಿ ಸ್ವೀಟು ಏನಾದರೂ ಈಗ 4 ಟೈಮ್ ಚಹಾ ಕುಡ್ತಿದ್ರೆ 1 ಟೈಮಿಗೆ ತರೋದು, 2 ಟೈಮಿಗೆ ತರೋದು, ತಿನ್ನೋದೇ. ಬಟ್ ಎಲ್ಲನೂ ತಿನ್ನೋದು, ಬಟ್ ಕಡಿಮೆ ತಿನ್ನೋದು. ಮತ್ತು ಏನಂತಂದರೆ, ಈಗ ಚಪಾತಿ ತಿಂತಿರ್ತೀವಿ, ಚಪಾತಿ ಬದಲಿ ರಾಗಿ ರೊಟ್ಟಿ ತಿನ್ನೋದು, ಜೋಳದ ರೊಟ್ಟಿ ತಿನ್ನೋದು, ಮತ್ತೇನು ಒಳ್ಳೆ ಕಾಳುಗಳು ತಿನ್ನೋದು, ಬಾಯ್ಲ್ ಮಾಡ್ಕೊಂಡು ತಿನ್ನೋದು. ರೈಸ್ ತಿಂತಿರ್ತೀವಿ, ಒಂದು 2 ಪ್ಲೇಟ್ ರೈಸ್ ತಿಂತಿರ್ತೀವಿ, ಸ್ವಲ್ಪ ರೈಸ್ ತಿನ್ನೋದು. ಈ ಥರ ಪೋರ್ಷನ್ ಕಂಟ್ರೋಲ್ ಮಾಡೋದು ಸೆಕೆಂಡ್ ಫೇಸಲ್ಲಿ. ಏನು ಎಕ್ಸ್ಟ್ರಾ ಡಯಟ್ ಅಂತ ಏನಿಲ್ಲ, ನೀನು 3 ಹೊತ್ತು ತಿನ್ಬೋದು ಅಥವಾ 4 ಹೊತ್ತು ತಿನ್ಬೋದು. ಬಟ್ ಏನಂದರೆ ಪೋರ್ಷನ್ ಕಂಟ್ರೋಲ್ ಇರಬೇಕು. ಸೊ ನಾವು ಹಸಿವಾದಾಗ ತಿನ್ನಬೇಕಾದ್ರೆ ಇಷ್ಟು ತಿನ್ನೋಲ್ಲಿ ಇಷ್ಟು ತಿನ್ನಬೇಕು. ನೆಕ್ಸ್ಟ್ ಲಾಸ್ಟ್ ಫೇಸಲ್ಲಿ ಏನಂತಂದರೆ, ಇದರಲ್ಲಿ ಫುಲ್ಲು ಹೆಂಗಂದರೆ ನಮಗೊಂಥರ ಎಬಿಲಿಟಿ ಬಂದುಬಿಟ್ಟಿರ್ತದೆ. ಯಾವ ಎಬಿಲಿಟಿ ಅಂತಂದರೆ,
ಚೆನ್ನಾಗಿ ಕುತ್ಕೊಂಡು ಒಂಥರ ಮೈಂಡಿಗೆ ಸೆಟ್ ಆಗಿಬಿಟ್ಟಿರ್ತೈತಿ. ಈಗ ನಮ್ಮ ಬಾಡಿ ಹೆಂಗಂದರೆ 21 ಡೇಸ್ ಒಂದು ಸೈಕಲ್ನ ಮಾಡಿದ್ರೆ ಅದು ಅಡಾಪ್ಟ್ ಆಗ್ಬಿಡ್ತೀವಿ. ಸೊ ಆ ಥರ 21 ಡೇಸ್ ಆ ಸೈಕಲ್ ಈಗ ಆಲ್ರೆಡಿ 21 ಅಂದರೆ 42 ಡೇಸ್ ಆಗಿಬಿಟ್ಟಿರ್ತದೆ. ವಾಕ್ ಮಾಡ್ತಿರ್ತೀವಿ, ನಮ್ಮ ಡಯಟ್ ಒಳಗೆ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಬಂದು ಥರ್ಡ್ ಫೇಸು, ಈಗ ಶುಗರ್ನ ಬಿಟ್ಬಿಡೋದು, ಆಲ್ಮೋಸ್ಟ್ ಶುಗರ್ ಬಿಟ್ಬಿಡೋದು, ಮತ್ತು ಒಳ್ಳೆ ಬೆಲ್ಲ ಆ ಥರದ್ದೆಲ್ಲ ತೊಗೊಳ್ಳೋದು. ದೆನ್ ಈಗ ಒಬ್ಬೊಬ್ಬರು ಏನಂತಂದರೆ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಆಲ್ಕೋಹಾಲ್ ಮಾಡ್ತಿರ್ತಾರೆ. ಕೆಲವೊಬ್ರು ಹೆಣ್ಮಕ್ಳಿಗೆ ಹೇಳಬೇಕಂತಂದರೆ ಈಗ ಜಾಸ್ತಿ ಸ್ವೀಟ್ ತಿಂತಿರ್ತೀವಿ. ಸೊ ಅವನ್ನೆಲ್ಲ ಬಿಟ್ಟೇ ಬಿಡಬೇಕು. ಮತ್ತು ಇನ್ನೊಂದು ಭಾಳ ನಮ್ಗೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಅಂದರೆ ಎಮೋಷ್ನಲ್ ಈಟಿಂಗ್. ಎಸ್ಪೆಷಲಿ ನನ್ನಂತೊಳಗೆ ಏನಾದರೂ ಟೆನ್ಷನ್ ಆದರೆ, ಏನಾದರೂ ಸ್ಟ್ರೆಸ್ ಆದರೆ ಏನು ಮಾಡ್ತೀವಿ, ಸೊ ಹೋಗಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಾದರೂ ತಿನ್ಬೇಕು ಅನಿಸ್ತಿರ್ತದೆ, ಎಮೋಷ್ನಲ್ ಈಟಿಂಗ್ ಅಂತ ಹೇಳ್ತೀವಿ ನಾವು. ಸೊ ಇದನ್ನು ಎಮೋಷ್ನಲಿ ಆದಾಗೆಲ್ಲ ನೀರು ಕುಡಿಯೋದು, ಈ ಥರ ಮಾಡಿದ್ರೆ ಆರಾಮಾಗಿ 63 ಡೇಸಲ್ಲಿ ನಾವು 10 kgನ ಆರಾಮಾಗಿ ಕಡಿಬೋದು. ಸೊ ಏನು 1 ಅವರ್ ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ಡೈಲಿ 10 kg ಸ್ಟೆಪ್ಸ್ ಮಾಡ್ಬೇಕಂತೇನಿಲ್ಲ, ಈಸಿಯಾಗಿ ಈಗ ಸೊ ಈ ಥರ ಮಾಡಿದರೆ ಈಸಿಯಾಗಿ ಆರಾಮಾಗಿ ಕರಗಿಸುತ್ತೆ. ಸೊ ಮೇ ಬಿ ನಾನು ಅನ್ಕೋತೀನಿ ನಿಮಗೆ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಕಪಿಲ್ ಶರ್ಮಾ ಅವರು ತಮ್ಮ ಬ್ಯುಸಿ ಶೆಡ್ಯೂಲಲ್ಲೇ ಅಷ್ಟು ಈಸಿಯಾಗಿ 11 kg ಕರಗಿಸಿದ್ದಾರೆ ಅಂದರೆ ನಾವೇ ಆರಾಮಾಗಿ ಕರಗಿಸ್ಬೋದಲ್ವಾ. ಏನು ಹಾಫ್ ಆನ್ ಅವರ್ ವಾಕಿಂಗು, ಓಕೆ, ಫಸ್ಟ್ 21 ಡೇಸ್ ಹಾಫ್ ಆನ್ ಅವರ್ ವಾಕಿಂಗು, ಸಿಂಪಲ್ ಎಕ್ಸಸೈಸ್. ನೆಕ್ಸ್ಟ್ 21 ಡೇಸ್ ಡಯಟ್ ಒಳಗೆ ಕಂಟ್ರೋಲ್, ಪೋರ್ಷನ್ ಕಂಟ್ರೋಲ್. ನೆಕ್ಸ್ಟ್ 21 ಡೇಸ್ ಶುಗರ್ಸ್ ಐಟಮ್ಸ್ ಏನಿರ್ತಾವೆ, ಮೈದಾ ಗೀದ ಮತ್ತು ಹೊರಗೆ ಬೇಕ್ರಿ ಐಟಮ್ಸು, ಫ್ರೈಡ್ ಐಟಮ್ಸ್ ಎಲ್ಲನೂ ಬಿಟ್ಬಿಡೋದು. ಸೊ ಈ 63 ಡೇಸ್ ಅನ್ಕೊಳ್ದೆ ನಮ್ಮ ಬಾಡಿ ಅಷ್ಟೇ ಅಲ್ಲ, ನಾವು ಮೆಂಟಲಿನೂ ಫಿಕ್ಸ್ ಆಗಿಬಿಡ್ತೀವಿ. ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋದು, ಆಮೇಲೆ ಒಂದ್ರ ಜೊತೆ ಒಂದನ್ನು ಕುಡಿಸ್ಕೋತ ಬರೋದು. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಹಾಗೆ ಮಾಡಿದ್ದು. ಯಾಕಂದರೆ ಸ್ಟಾರ್ಟಿಂಗ್ ಜಸ್ಟ್ ವಾಕ್ ಮಾಡಿದೆ, ಊಟ ಎಲ್ಲ ತಿಂತಿದ್ದೆ. ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಕೊಂಡೆ, ವಾಕು ಇತ್ತು, ಒಂದು 10 ನಿಮಿಷ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನು ಮಾಡಿದೆ, ಓಕೆ, ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡೋಕತ್ತೆ. ಈ ಥರ ಮಾಡಿ ನಾನು ಕರಗಿಸಿದ್ದೆ. ಸೊ ಇದಾಗಿತ್ತು. ಸೊ ಅದೇ ಥರ ಇದಕ್ಕೊಂದು ಫಾರ್ಮುಲಾ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಹೀಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಅವ್ರದ್ದು ಕಪಿಲ್ ಶರ್ಮಾ ಅವ್ರದ್ದು ಒಂದು ಇದನ್ನು ನೋಡಿದೆ. ಸೊ ಅವಾಗ ನೋಡಿದಾಗ ಗೊತ್ತಾಯಿತು ಚೆನ್ನಾಗಿದೆ. ಸೊ ಯಾಕೆ ನಾಲ್ಕೆಲ್ಲ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡೆ. ಯಾಕಂದರೆ ಯೂಶ್ವಲಿ ಈಗ ನನಗೆ ಇಷ್ಟು ದಿನ ಆಯಿತು ಫುಲ್ ಏನಂದರೆ ಯಾವುದೂ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾಡ್ತಾಯಿದ್ದೀನಿ, ವೆಯ್ಟ್ ಹೆಚ್ಚಾಗ್ತಾಯಿದೆ, ಒಮ್ಮೆ ವೆಯ್ಟ್ ರಿಡ್ಯೂಸ್ ಆಗ್ತಾಯಿದೆ. ಇನ್ನೊಂದು ಏನಂದರೆ ನಾನು ತಿನ್ನೋದು ಎಮೋಷ್ನಲ್ ಈಟಿಂಗ್ ಭಾಳ, ನನಗೆ ಫುಲ್ ಸ್ಟ್ರೆಸ್ ಇದೆ. ಹೇಳ್ತೀನಿ ಯಾವಾಗಾದ್ರೂ ಒಂದು ಟೈಮ್ ಬಂದಾಗ ನೋಡೋಣ. ಸೊ ಆ ಟೆನ್ಷನ್ಗೆ, ಈ ಮಳೆಗೆ ಹೊರಗಡೆ ಎಲ್ಲಿ ವಾಕಿಂಗ್ ಮಾಡೋಕ್ಕೆ ಹೋಗೋಕ್ಕಾಗ್ತಿಲ್ಲ. ಹುಡುಗರ ಜೊತೆ ವಾಕಿಂಗ್ ಮಾಡೋಕ್ಕೆ ಹೋದರೆ ಅಟ್ಲೀಸ್ಟ್ ಅರ್ಧ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಟ್ ಇನ್ಮೇಲೆ ಇಲ್ಲ. ಸೊ ನಾನು ಮೇ ಬಿ ನಾಳೆಯಿಂದ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನು ಜಸ್ಟ್ ಹಾಫ್ ಆನ್ ಅವರ್ ವಾಕಿಂಗ್ ಅಲ್ಲ, ಹೆಂಗಾದರೂ ಮಾಡಿ ಹಾಫ್ ಆನ್ ಅವರ್ ವಾಕಿಂಗು, ಹಾಫ್ ಆನ್ ಅವರ್ ಎಕ್ಸಸೈಸು. ಸೊ ಮಾಡಬೇಕಂತ ಫಿಕ್ಸ್ ಮೈಂಡಲ್ಲಿ ಆಗಿಬಿಟ್ಟಿದ್ದೀನಿ. ಸೊ ನನ್ನ ಜೊತೆಲಿ ಯಾರಾದರೂ ಫಸ್ಟಿಂದ ಏನಂದರೆ ಇದು ಯಾವತ್ತೂ ವೆಯ್ಟ್ ಲಾಸ್ ಮಾಡಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮಾಡ್ತಾ ಇರೋದು, ಆ ಥರ ಮೈಂಡ್ ಸೆಟ್ ಮಾಡ್ಕೋಬೇಕು. ಯಾಕಂದರೆ ಇದು ಏನಾಗ್ಬಿಟ್ಟಿದೆ ಅಂದರೆ ದಿನ ಬಿಡೋದು, ಮತ್ತು ಸ್ಟಾರ್ಟ್ ಮಾಡೋದು, ಮತ್ತು ಬಿಡೋದು, ಮತ್ತು ಯಾವ್ದಾರು ಯೋಚನೆ ಬರೋದು, ಯಾವ್ದಾರು ಸ್ಟ್ರೆಸ್ ಬರೋದು, ಮತ್ತು ಬಾಡೋದು, ಈ ಥರದಿಂದ ಆಗಿ ಈ ಥರ ಯಾವುದೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ. ಸೊ ಯಾಕೆ ವೆಯ್ಟ್ ಲಾಸ್ ಇಂಪಾರ್ಟೆಂಟು, ಎದಕ್ಕೆ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡಕತ್ತೀವಿ ವೆಯ್ಟ್ ಲಾಸಿಗೆ ಅಂತಂದರೆ, ಮೇನು ಈಗ 30 ಅಂತ ಏಜ್ ಆದರೆ ಸ್ಟಾರ್ಟು ನಮಗೆ BP ಶುಗರ್ ಚಾನ್ಸಸ್ ಇರ್ತದೆ ಕೊಡೋದಕ್ಕೂ. ಸೊ ಹೆಲ್ತ್ ವೈಸ್ ನಮ್ಗೆ ವೆರಿ ಇಂಪಾರ್ಟೆಂಟು. ಮತ್ತು ಏನಂದರೆ ನಮಗೆ ಪಟ ಆಟ ಆಡೋಕ್ಕೆ ವಾಕ್ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಎನರ್ಜಿ ಇರೋಲ್ಲ, ಸ್ಟೆಮಿನಾ ಇರೋದಿಲ್ಲ. ಈಗ ಮಕ್ಕಳಿರ್ತಾವೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ವೆಯ್ಟ್ ರೆಡ್ಯೂಸ್ ಆದರೆ ಆರಾಮಾಗಿ ನೆಕ್ಸ್ಟ್ ಬರೋ ಕಾಯಿಲೆಗಳನ್ನು ದೂರ ಇಡ್ಬೋದು. ಸೊ ಆ ಕಾಯಿಲೆಗಳನ್ನ ದೂರ ಇಡಬೇಕಂದ್ರೆ ನಾವು ವೆಯ್ಟ್ ರೆಡ್ಯೂಸ್ ಮಾಡಲೇಬೇಕು. ಯಾಕಂದರೆ ಮೇನ್ ಒಬೆಸಿಟಿ ಅನ್ನೋದೇನಿದೆ ಎಲ್ಲ ರೋಗಗಳಿಗೆ ಒಂದು ವೆಲ್ಕಮ್ ಇದ್ದಂಗೆ ಅಂತೆ. ಸೊ ಇವಾಗಂತೂ ನಾನಂತೂ ಫುಲ್ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ, ವೆಯ್ಟ್ ಹೆಚ್ಚಾಗಿದ್ದೀನಿ, ಜಾಸ್ತಿ ಆಗಿದ್ದೀನಿ. ಎಷ್ಟಾಗಿದ್ದೀನಿ ಅಂತ ನಾಳೆ ತೋರಿಸ್ತೀನಿ, ನಾಳೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಸರಿನಾ? ಸೊ ಇದೇ ಇಷ್ಟ ಆಗಿತ್ತು ಈ ಚಾಲೆಂಜು. ನಿಮಗೆ ಈ ಚಾಲೆಂಜ್ ಇಷ್ಟ ಆಗೈತೆ ಅನ್ಕೋತೀನಿ. ಮತ್ತು ಏನಾದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ, ಎನಿ ಕಾಸ್ಟ್ ಎನಿವೇ ಒಟ್ಟಲ್ಲಿ ಮಾಡಿ ಹಾಕ್ತೀನಿ, ಹೆಂಗಾದರೂ ಮಾಡ್ತೀನಿ. ಯಾಕಂದರೆ ಇದು ಏನಂದರೆ ಬಿಟ್ಕೋತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅದಕ್ಕೆ ಇವತ್ತಿಂದ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಡೈಲಿಯಾಗಿ ಮಾಡ್ತೀನಿ. ಥ್ಯಾಂಕ್ಸ್.